ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದ ದಾರಿಯು ಸರಿಯಾಗಿ ಹಳಿಯ ಮೇಲೆ ಇದ್ದಾಗ ಎಲ್ಲರೂ ಜೊತೆಯಾಗಿ ನಡೆಯುತ್ತಾರೆ. ಯಾವಾಗ ಗಾಡಿಯು ಹಳಿಯಿಂದ ಇಳಿಯಿತು ಎಂದರೆ ಎಲ್ಲರೂ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗಿಬಿಡುತ್ತಾರೆ. ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕೆಂದರೆ ನಮ್ಮ ಜೊತೆ ಏನಾಗುತ್ತಿದೆ ಎಂದು ಯೋಚಿಸುವುದಕ್ಕಿಂತ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಯೋಚಿಸಿ ಜೀವನದಲ್ಲಿ ಹಣ ಮತ್ತು ಶಕ್ತಿಗಿಂತಲೂ ಸ್ವಭಾವ ಮತ್ತು ಸಂಬಂಧಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಮಾತು ನಮ್ಮ ಅಧಿಕಾರ, ಚರಿತ್ರೆ ಮತ್ತು ಸನ್ಮಾನದ ಮೇಲೆ ಬಂದಾಗ ಅಹಂಕಾರದ ಅವಶ್ಯಕತೆ ಖಂಡಿತ ಇದೆ. ಸಂಬಂಧ ನಿಭಾಯಿಸಲು ಸುಂದರವಾಗಿರುವುದಕ್ಕಿಂತ ತಿಳುವಳಿಕೆಯುಳ್ಳ ಸಂಗಾತಿಯ ಅವಶ್ಯಕತೆ ಇದೆ. ಅಳುವುದರಿಂದ ನೋವು ಕಡಿಮೆಯಾಗುವುದಿಲ್ಲ ಸ್ನೇಹಿತರೆ, ಆದರೆ ಹೃದಯಕ್ಕೆ ಸಮಾಧಾನ ಸಿಗುತ್ತದೆ. ನಿಮ್ಮನ್ನು ರಮಿಸುವ ಹಕ್ಕು ಇರುವವರ ಮೇಲೆಯೇ ಕೋಪಿಸಿಕೊಳ್ಳಿ. ಈಗಿನ ಕಾಲದಲ್ಲಿ ತನ್ನ ಪಾಡಿಗೆ ತಾನು ಅಂತ ಇದ್ರೇನೆ ಸಂತೋಷವಾಗಿರಲು ಸಾಧ್ಯ. ನೆನಪಿಡಿ ಸ್ನೇಹಿತರೆ, ಅವಶ್ಯಕತೆ ಇದ್ದರಷ್ಟೇ ಯಾವತ್ತೋ ಒಡೆದು ಹೋದ ಸಂಬಂಧಗಳು ಕೂಡ ಹತ್ತಿರವಾಗುತ್ತದೆ. ಬೇರೆಯವರ ಸಂಪತ್ತನ್ನು ನೋಡದೆ ಅವರ ಮನಸ್ಸನ್ನು ನೋಡಿ ಅವರೊಂದಿಗೆ ಗೆಳೆತನ ಮಾಡಬೇಕು. ದೇವರನ್ನು ಹುಡುಕುವುದಲ್ಲ, ಆ ದೇವರಲ್ಲಿ ಕಳೆದು ಹೋಗಬೇಕು. ಯಾರ ಮೇಲೆ ಜವಾಬ್ದಾರಿಯ ಭಾರವಿರುತ್ತದೆಯೋ ಅವರು ಕೋಪ ಮಾಡಿಕೊಳ್ಳುವುದರಲ್ಲಿ ಮತ್ತು ಒಡೆದು ಹೋಗುವುದರಲ್ಲಿ ಅರ್ಥವೇ ಇಲ್ಲ. ಬುದ್ಧಿಯಿಂದ ಮಾಡಿದ ಪ್ರೀತಿಗಿಂತ ಹೃದಯದಿಂದ ಮಾಡಿದ ದ್ವೇಷ ಎಷ್ಟೋ ವಾಸಿ. ತನ್ನ ತಪ್ಪಿನ ಮೇಲೆ 100 ಪರದೆ ಹಾಕಿ ಮನುಷ್ಯ ಹೇಳುತ್ತಾನೆ, ಈ ಜಗತ್ತು ತುಂಬಾ ಕೆಟ್ಟದಾಗಿದೆ ಎಂದು. ಸಮಯವು ಬದಲಾಗುತ್ತದೆ, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ನಾವು ಮಾತ್ರ ಮೊದಲಿನ ಹಾಗೆ ಉಳಿದಿರುವುದಿಲ್ಲ. ಜೀವನದಲ್ಲಿ ಕೆಟ್ಟ ಸಮಯವೇ ಬರದಿದ್ದರೆ ನಮ್ಮವರಲ್ಲಿ ಅಡಗಿರುವ ಅಪರಿಚಿತರು ಮತ್ತು ಅಪರಿಚಿತರಲ್ಲಿ ಅಡಗಿರುವ ನಮ್ಮವರು ಕಾಣಿಸುತ್ತಿರಲಿಲ್ಲ. ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ಅನುಭವವನ್ನು ನೀಡುತ್ತದೆ. ಪ್ರತಿಯೊಂದು ಅನುಭವವು ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಯಾಕೆಂದರೆ ಅವರ ಬಳಿ ಅಹಂಕಾರವಿರುವುದಿಲ್ಲ, ಅನುಭವ ಇರುತ್ತದೆ. ದೇಹದ ಆಕರ್ಷಣೆ ಎಲ್ಲರಿಗೂ ಇರುತ್ತದೆ, ಆದರೆ ಅಂತರಾತ್ಮದ ಆಕರ್ಷಣೆ ಕೋಟಿಗೊಬ್ಬರಿಗೆ ಮಾತ್ರ ಬರುತ್ತದೆ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದೆ ಇರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ. ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಾಘಾತ ಎಲ್ಲವೂ ಕಾರಣ ಮಾತ್ರ. ಮೊದಲು ಕ್ಷಮೆ ಕೇಳುವವನೇ ಅತ್ಯಂತ ಧೈರ್ಯವಂತ. ಮೊದಲು ಕ್ಷಮಿಸುವವನು ಗುಣವಂತ. ಮೊದಲು ಮರೆಯುವವನು ಅತ್ಯಂತ ಸುಖವಂತ. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಎಂದುಕೊಳ್ಳಬಾರದು. ತಾಳ್ಮೆ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ಪ್ರೀತಿ ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಒಬ್ಬ ಅರ್ಥಪೂರ್ಣವಾದ ವ್ಯಕ್ತಿಯೊಂದಿಗೆ ಮಾತನಾಡಿದ ಕೆಲವು ನಿಮಿಷಗಳು ಎಷ್ಟೋ ಪುಸ್ತಕಗಳನ್ನು ಓದಿದ್ದಕ್ಕಿಂತಲೂ ಲಾಭದಾಯಕವಾಗಿರುತ್ತದೆ. ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಪ್ರೀತಿ ಮತ್ತು ಗೆಳೆತನ ಎಷ್ಟೇ ಒಳ್ಳೆಯದಾಗಿದ್ದರೂ ಒಂದಲ್ಲ ಒಂದು ದಿನ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತದೆ. ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗೆ ಅನುಸಾರವಾಗಿ ಬಳಸಿಕೊಳ್ಳುತ್ತಾರೆ ಅಷ್ಟೇ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದರೆ ಅವರಿಂದ ದೂರವಾಗಿ ಬಿಡಿ. ಸಂಬಂಧನೇ ಬೇರೆ, ಸೆಲ್ಫ್ ರೆಸ್ಪೆಕ್ಟೇ ಬೇರೆ. ಭಾವನೆಯಲ್ಲಿ ತೇಲುತ್ತಾ ಯಾರಿಗಾದರೂ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಳ್ಳುವುದು ತುಂಬ ದೊಡ್ಡ ಮೂರ್ಖತನ ಎನಿಸಿಕೊಳ್ಳುತ್ತದೆ. ಹೇಳಿಕೊಳ್ಳುವುದಕ್ಕೆ ಹೃದಯದಲ್ಲಿ ಬೆಟ್ಟದಷ್ಟು ಇದ್ದು ನಾಲಿಗೆ ಮೌನವಾಗಿದ್ದು ಮತ್ತು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲದಿರುವುದು ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಜೊತೆ ನೀಡುವ ವ್ಯಕ್ತಿ ಪರಿಸ್ಥಿತಿಯನ್ನು ನೋಡುವುದಿಲ್ಲ, ಪರಿಸ್ಥಿತಿಯನ್ನು ನೋಡುವ ವ್ಯಕ್ತಿ ಯಾವತ್ತೂ ಜೊತೆ ನೀಡುವುದಿಲ್ಲ. ಯಾವಾಗ ಮುಂದೆ ಇರುವವರ ಮುಖವಾಡ ಕಳಚಿ ಬೀಳುತ್ತದೆಯೋ ಆಗ ಅವರ ಮೇಲೆ ಕೋಪ ಬರುವುದಿಲ್ಲ, ನಮ್ಮ ಮೇಲೆ ನಮಗೆ ಕೋಪ ಬರುತ್ತದೆ. ಜೀವನದಲ್ಲಿ ಎಲ್ಲರನ್ನು ಒಳ್ಳೆಯವರು ಎಂದುಕೊಳ್ಳುವುದೇ ಒಂದು ಕೆಟ್ಟ ಅಭ್ಯಾಸ. ದುಬಾರಿ ಬಟ್ಟೆ ಶರೀರವನ್ನು ಮುಚ್ಚಬಹುದು, ಆದರೆ ಚಿಲ್ಲರೆ ಬುದ್ಧಿ ಮಾತ್ರ ಕಾಣಿಸುತ್ತದೆ. ಎಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲೇ ಕೋಪ ಹೆಚ್ಚಾಗಿ ಇರುತ್ತದೆ. ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ.
ನಮ್ಮ ಗಮನ ಯಾವಾಗಲೂ ನಮ್ಮ ಗುರಿಯ ಕಡೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವವರ ಕಡೆಯಲ್ಲ. ಬಯಸಿದ್ದು ಸಿಗಬೇಕಾದರೆ ಯೋಗವಿರಬೇಕು, ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪುಗಳು ಕಂಡರೂ ಕೈ ಹಿಡಿಯುತ್ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ 1000 ಒಳ್ಳೆ ಗುಣಗಳು ಇದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರ ಹೋಗುತ್ತಾರೆ. ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಭ್ಯಾಸವಾಗಿ ಬಿಡುವುದು ತುಂಬ ಭಯಾನಕ ಅಭ್ಯಾಸಗಳಲ್ಲೇ ಒಂದು. ಯಾರನ್ನು ತುಂಬ ಇಷ್ಟಪಡುವುದರಿಂದ ಪ್ರೀತಿ ದೊರೆಯುವುದಿಲ್ಲ, ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಾಗುತ್ತದೆ. ಯಾರು ಜೀವನದಲ್ಲಿ ನಿಮ್ಮನ್ನು ಪ್ರತಿ ಬಾರಿ ಅವಮಾನ ಮಾಡಲಾಗುತ್ತದೆಯೋ ಅವರ ಜೀವನದಲ್ಲಿ ನಿಮ್ಮ ಹೆಜ್ಜೆ ಗುರುತು ಇಲ್ಲದ ಹಾಗೆ ದೂರವಾಗಿ ಬಿಡಿ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಯಾವುದಾದರೂ ವ್ಯಕ್ತಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಇದರ ಅರ್ಥ ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಅವರು ನಿಮ್ಮನ್ನು ನೋಡಲು ಬಯಸುತ್ತಿದ್ದಾರೆ ಎಂದು. ಕೋಟಿ ಇದ್ದರೇನು, ಮಾನವೀಯತೆಯ ಮೌಲ್ಯವಿಲ್ಲದ ಜೀವನ ನಿರರ್ಥಕ. ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ, ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅಗತ್ಯ. ನಾಲಿಗೆಗೆ ಎಲುಬಿಲ್ಲ ನಿಜ, ಆದರೆ ಇದು ಬಾಣವಾಗಿ ಯಾರ ಹೃದಯವನ್ನಾದರೂ ಸೀಳಬಹುದು. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲಿಯೂ ಬಿರುಕುಗಳು ಮೂಡುವುದಿಲ್ಲ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವವನ್ನು ಮರೆತೇ ಬಿಡುತ್ತೇವೆ. ಕೆಲವೊಮ್ಮೆ ನೀವು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷವೂ ಯೋಚನೆ ಮಾಡಿಸುವಂತೆ ಮಾಡುತ್ತದೆ. ಕಷ್ಟಗಳು ನಿಮಗೆ ಎದುರಾದಷ್ಟು ನೀವು ಬಲಿಷ್ಠರಾಗುತ್ತೀರಿ. ಹಾಗೆಯೇ ಕಷ್ಟಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಜೀವನದಲ್ಲಿ ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಉಪದೇಶಗಳಿಗಿಂತ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯ ಶ್ರೇಷ್ಠವಾದದ್ದು. ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತದೆ, ಅದೇ ಗಂಡು ಅನುಮಾನ ಪಟ್ಟರೆ ಜೀವಮಾನವೇ ಮುಗಿಯುತ್ತದೆ. ಜೀವನದಲ್ಲಿ ಒಬ್ಬರಿಗೆ ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೆ ನಿಮ್ಮನ್ನು ಪ್ರೀತಿಸುತ್ತಾರೆ. ಸಮಸ್ಯೆಗಳ ಆಯಸ್ಸು ತುಂಬ ಕಡಿಮೆ ಹಾಗೂ ನಮ್ಮ ಜೀವನದ ಪುಟದಲ್ಲಿ ಅನುಭವದ ಸಹಿ ಹಾಕಿ ಹೊರಟು ಹೋಗುತ್ತದೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯಸ್ಸು, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಅಪರಿಚಿತರ ಗೆಳೆತನ ಕಷ್ಟವಲ್ಲ, ಆದರೆ ಇರುವ ಗೆಳೆಯರು ಅಪರಿಚಿತರಾಗದಂತೆ ನೋಡಿಕೊಳ್ಳುವುದು ದೊಡ್ಡದು. ನಿಮ್ಮ ಸಮಯವನ್ನು ಯೋಗ್ಯತೆ ಇರುವವರಿಗೆ ಮಾತ್ರ ಮೀಸಲಿಡಿ. ವಿದ್ಯೆ ಮುಂದೆ ದುಡ್ಡು ದೊಡ್ಡಸ್ತಿಕೆ ಏನೂ ನಡೆಯುವುದಿಲ್ಲ. ಹಣೆ ಬರಹಕ್ಕೆ ಎಲ್ಲರೂ ದಾಸರಾಗಬೇಕಷ್ಟೇ. ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿಯ ಮನಸ್ಸನ್ನು ಒಡೆದು ಮೂರನೇ ವ್ಯಕ್ತಿ ಕಡೆಗೆ ಸಂತೋಷ ಬಯಸಿ ಹೋದರೆ ಅಲ್ಲಿ ಅವರಿಗೆ ಮೋಸವೇ ಸಿಗುವುದು ಹೊರತು ಪ್ರೀತಿಯಲ್ಲ. ನಾವು ಯಾರಿಗಾದರೂ ಕೆಲವು ಸಮಯದವರೆಗೆ ಅಷ್ಟೇ ಸ್ಪೆಷಲ್ ಆಗಿರುತ್ತೇವೆ ಸ್ನೇಹಿತರೆ. ಒಮ್ಮೆ ನಮ್ಮ ಮೇಲೆ ಅವರಿಗೆ ಇಂಟ್ರೆಸ್ಟ್ ಮುಗಿಯಿತು ಎಂದರೆ ನಾವು ಅವರಿಗೆ ಭಾರವೆನಿಸಲು ಶುರುವಾಗುತ್ತೇವೆ. ಜೀವನದ ಕೊನೆಯ ನಿಲ್ದಾಣ ಅದು ಆ ದೇವರ ಮನೆ ಎಂದು ಹೇಳುತ್ತಾರೆ. ಅದಕ್ಕೆ ಓ ಮನುಷ್ಯ, ಏನಾದರೂ ಒಳ್ಳೆ ಕೆಲಸ ಮಾಡು. ಯಾಕೆಂದರೆ ಒಬ್ಬರ ಮನೆಗೆ ಹೋಗಬೇಕಾದರೆ ಖಾಲಿ ಕೈಯಲ್ಲಿ ಹೋಗಬಾರದು ಅಲ್ಲವಾ? ಮೌನದ ಹಿಂದಿರುವ ಮಾತುಗಳನ್ನು ಅರಿಯಲು ಪ್ರೀತಿಯಿಂದ ಮಾತ್ರ ಸಾಧ್ಯ. ಕಣ್ಣೀರು ಕೇವಲ 1% ನೀರಿನಿಂದ ಕೂಡಿದ್ದರೆ 99% ಭಾಗ ಭಾವನೆಗಳಿಂದಲೇ ಕೂಡಿರುತ್ತದೆ. ಸಮಾಧಾನ ಮಾಡುವವರು ಯಾರು ಇಲ್ಲದಿದ್ದಾಗ ದುಃಖದಿಂದ ಕೂರುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಯಾರನ್ನು ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಅವರಿಗೆ ನೀವು ಬೇಡವಾದಾಗ ನಿಮ್ಮನ್ನು ನೀವೇ ಸಮಾಧಾನವಾಗದಷ್ಟು ನೋವಾಗುತ್ತದೆ. ರೂಪಾಯಿಯಾಗಲಿ ರೂಪವಾಗಲಿ ತುಂಬ ದಿನ ಇರುವುದಿಲ್ಲ ಸ್ನೇಹಿತರೆ. ಮನುಷ್ಯರ ಒಳ್ಳೆಯತನ ಎನ್ನುವುದು ಮಾತ್ರ ಶಾಶ್ವತ. ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತ. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತದೆಯೋ ಆಗಲಿ, ಬಂದದ್ದನ್ನು ಎದುರಿಸಲು ಸಿದ್ಧರಾಗಬೇಕು. ಜೀವನದಲ್ಲಿ ನಂಬಿಕೆಗೆ ಯೋಗ್ಯರಲ್ಲದವರ ಬಳಿ ಅಸಮಾಧಾನ ತೋಡಿಕೊಳ್ಳಬೇಡಿ. ಆರೋಗ್ಯವೇ ಅತಿ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾ ಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಜೀವನದ ಅನುಭವವು ಒಂದು ಪಾಠವನ್ನು ಕಲಿಸಿದೆ. ತೀರ ಆಳವಾದ ನೋವನ್ನು ನಮ್ಮವರೇ ನಮಗೆ ಕೊಟ್ಟಿರುತ್ತಾರೆ ಎಂದು.
ನಮ್ಮವರೇ ನಮಗೆ ಕಲಿಸಿಕೊಟ್ಟಿದ್ದಾರೆ, ಇಲ್ಲಿ ಯಾರು ನಮ್ಮವರಲ್ಲ ಎಂದು. ಸಂಬಂಧವನ್ನು ಬೆಸೆದು ಏನು ಪ್ರಯೋಜನ? ಮುಂದೆ ಇರುವವರಿಗೆ ಅದನ್ನು ನಿಭಾಯಿಸುವ ಮನಸ್ಸಿಲ್ಲದ ಮೇಲೆ ನೀವು ಇಲ್ಲದೆ ಅವರು ಸಂತೋಷವಾಗಿರುತ್ತಾರೆ ಎಂದರೆ ಇರಲಿ ಬಿಡಿ. ಅವರ ಹಿಂದೆ ಬಿದ್ದು ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೋ ಹೋಗಲು ಬಿಡಿ. ಒಂದು ವೇಳೆ ನಿಂತರೂ ಮುಂದೆ ಒಂದಲ್ಲ ಒಂದು ದಿನ ಬಿಟ್ಟು ಹೋಗಿಯೇ ಹೋಗುತ್ತಾರೆ. ಸತ್ಯವು ಯಾವಾಗಲೂ ಮೌನವಾಗಿರುವವರ ಒಳಗೆ ಸಿಗುತ್ತದೆ. ಸುಳ್ಳು ಮಾತನಾಡುವವರು ತುಂಬಾ ಚೀರಾಡುತ್ತಿರುತ್ತಾರೆ. ಜೀವನದಲ್ಲಿ ಒಂದು ವೇಳೆ ಅದೃಷ್ಟ ನಿಮ್ಮ ಕೈ ಹಿಡಿಯಲಿಲ್ಲವೆಂದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಪರಿಶ್ರಮವೇ ನಿಮ್ಮ ಕೈ ಹಿಡಿಯುತ್ತದೆ ಎಂದು. ತುಂಬ ಪ್ರಾಮಾಣಿಕ, ಸರಳ ಮತ್ತು ನಿಷ್ಠಾವಂತರಾಗಿರುತ್ತೀರೋ ಅಷ್ಟೇ ಬೇಗ ಜನರು ನಿಮ್ಮನ್ನು ಲೂಟಿ ಮಾಡಿಬಿಡುತ್ತಾರೆ ಮತ್ತು ಅಷ್ಟೇ ಬೇಗ ಮೋಸ ಕೂಡ ಹೋಗುತ್ತೀರಿ. ಯಾರ ಸಮಯವು ಸರಿ ಇಲ್ಲವೋ ಅವರ ಜೊತೆಯಲ್ಲಿ ನಿಲ್ಲಿ ಮತ್ತು ಯಾರ ನಿಯತ್ತು ಸರಿ ಇಲ್ಲವೋ ಅವರಿಂದ ಆದಷ್ಟು ದೂರವಿರಿ. ಜೀವನ ಚಿಕ್ಕದಾಗಿಲ್ಲ. ಜನ ತುಂಬ ಲೇಟಾಗಿ ಬದುಕಲು ಶುರು ಮಾಡುತ್ತಾರೆ. ಸರಿಯಾದ ಹಾದಿ ಏನು ಎಂದು ಗೊತ್ತಾಗುವಷ್ಟರಲ್ಲಿ ಹೋಗುವ ಸಮಯ ಬಂದೇ ಬಿಟ್ಟಿರುತ್ತದೆ. ಗಾಳಿ ಒಂದೇ ದಿಕ್ಕಿನಲ್ಲಿ ಬೀಸುವುದಿಲ್ಲ, ಅದು ಕಾಲ ಕಾಲಕ್ಕೆ ಬದಲಾಗುತ್ತದೆ. ಅದೇ ರೀತಿ ವ್ಯಕ್ತಿಯ ಭವಿಷ್ಯವು ಕಾಲ ಕಾಲಕ್ಕೆ ಬದಲಾಗುತ್ತದೆ. ಅದಕ್ಕಾಗಿಯೇ ಸಮಯಗಳು ಕೆಟ್ಟದ್ದಾಗಿದ್ದರೆ ಚಿಂತಿಸಬೇಡಿ, ಸರಿಯಾದ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಕಾಲಗಳು ಖಂಡಿತವಾಗಿಯೂ ಬದಲಾಗುತ್ತದೆ. ನೆನಪಿಡಿ, ನಿಮ್ಮ ಜೀವನದ ಮೇಲೆ ಎಂದಿಗೂ ಕೋಪಗೊಳ್ಳಬೇಡಿ, ಏಕೆಂದರೆ ಅನೇಕ ಜನರು ನಿಮ್ಮಂತೆ ಜೀವನವನ್ನು ನಡೆಸುವ ಕನಸನ್ನು ಕಾಣುತ್ತಾರೆ. ನೀವು ಯಾವುದೇ ವಿಫಲ ವ್ಯಕ್ತಿಯನ್ನು ಅವರು ಏಕೆ ಯಶಸ್ವಿಯಾಗುತ್ತಿಲ್ಲ ಎಂದು ಕೇಳಿದರೆ ಅವರು ನಿಮಗೆ 2 ಕಾರಣಗಳನ್ನು ನೀಡುತ್ತಾರೆ. ಇದು ಅಥವಾ ನನಗೆ ಸಮಯವಿರಲಿಲ್ಲ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದಗಳು. ನಮಗೆ ಕಲಿಯಬೇಕಾದ ಜನರು ಇವರು. ನಂಬಿಕೆಯನ್ನು ಬುದ್ಧಿವಂತಿಕೆಯಿಂದ ನೀಡಬೇಕು. ನೀವು ಒಂದು ಸಮಸ್ಯೆಯನ್ನು ನಿಭಾಯಿಸಿದರೆ ಅದಕ್ಕೆ ಪರಿಹಾರವನ್ನು ಹುಡುಕಿ, ನೆಪಗಳನ್ನಲ್ಲ. ಜೀವನದಲ್ಲಿ ನೀವು ಯಾರನ್ನಾದರೂ ಪ್ರೀತಿಸಿದಾಗ ನೀವು ಸರಿಯಾಗಿದ್ದರೆ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ ಮತ್ತು ನೀವು ತಪ್ಪಾಗಿದ್ದರೆ ಕೋಪಗೊಳ್ಳುವ ಹಕ್ಕನ್ನು ಹೊಂದಿಲ್ಲ. ನಿಮ್ಮ ಎಲ್ಲ ಸಮಯವನ್ನು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಕಲಿಯಿರಿ, ಏಕೆಂದರೆ ಈಗ ಸಂಬಂಧಗಳು ಜನರೊಂದಿಗೆ ಅಲ್ಲ, ಹಣದೊಂದಿಗೆ ಬೆಸೆದಿದೆ. ಯಾವಾಗಲೂ ಫಲ ನೀಡುವ ವ್ಯಕ್ತಿಯು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಒಂದು ಮರ ಮಾತ್ರ ಕಲ್ಲುಗಳ ಭಾರವನ್ನು ಹೊರಬೇಕಾಗುತ್ತದೆ. ಶಿಕ್ಷಣವನ್ನು ಕತೆಗಳಿಂದ ಪಡೆಯಬಹುದು, ಆದರೆ ಮೌಲ್ಯಗಳನ್ನು ಯಾವಾಗಲೂ ಮನೆಯಿಂದಲೇ ಕಲಿಯಬೇಕಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ, ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.